ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಕ್ಷದ ಮುಖಂಡರು ವರಿಷ್ಠರು ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾಹೇಬರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಾವು 3-4 ಜನ ಆಕಾಂಕ್ಷಿಗಳಿದ್ವಿ ಈ ಬಾರಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಾರ್ಟಿಯಿಂದ. ಆದರೆ ಕಾರಣಾಂತರಗಳಿಂದ ಗೋವಿಂದ ಕಾರಜೋಳ ಅವರಿಗೆ ಅವಕಾಶ ಮಾಡಿಕೊಟ್ಟಿದೆ ಪಾರ್ಟಿ. ಇದನ್ನು ಮೊದಲನೇದಾಗಿ ನಾವು ಭಾಳ ಮನಸ್ಸು ನೋವಿಂದ ಖಂಡಿಸ್ತಾ ಇದ್ದೀವಿ. ಯಾಕೆ ಅಂದರೆ ಚಿತ್ರದುರ್ಗ ಏನಾಗ್ಬಿಟ್ಟಿದೆ ಸರ್ ಇವತ್ತು ಅಂದರೆ ಆಶ್ರಯ ಇಲ್ಲದವರಿಗೆ ನಿರಾಶ್ರಿತರ ಕೇಂದ್ರ ಆಗ್ಬಿಟ್ಟಿದೆ ರಾಜ್ಯದಲ್ಲಿ. ಯಾರ್ಯಾರಿಗೆ ಆಶ್ರಯ ಇಲ್ಲ, ರಾಜಕೀಯವಾಗಿ ಆಶ್ರಯ ಇಲ್ವೋ ಅವ್ರಿಗೆಲ್ಲ ನಿರಾಶ್ರಿತರ ಕೇಂದ್ರ ಆಗ್ಬಿಟ್ಟಿದೆ. 2013ರಲ್ಲಿ ಮೂಡಿಗೆರೆಯಲ್ಲಿ ಒಬ್ಬ ವ್ಯಕ್ತಿ ಸೋತರು, ಅವ್ರನ್ನ ಕರ್ಕೊಂಡ್ಬಂದು ಕಾಂಗ್ರೆಸ್ ಪಕ್ಷ ಇಲ್ಲಿ MP ಮಾಡಿ. 19ರಲ್ಲಿ ಆನೇಕಲ್ಲಲ್ಲಿ ಒಬ್ರು ಸೋತರು, ಅವ್ರನ್ನ ನಮ್ಮ ಪಾರ್ಟಿಯವರು BJP ಕರ್ಕೊಂಡ್ಬಂದು ಇಲ್ಲಿ MP ಮಾಡಿದ್ರು. ಇವಾಗ ಮುಧೋಳದಲ್ಲಿ 35-40 ಸಾವಿರ ಲೀಡಲ್ಲಿ ಗೋವಿಂದ ಕಾರಜೋಳ ಸೋತಿದ್ದಾರೆ, ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ MP ಮಾಡೋಕೆ ಕೊಟ್ಟಿದ್ದಾರೆ. ನಾವು ಹೆಸರಿಗಷ್ಟೇ ಸರ್ ದುರ್ಗದವರು, ನಮ್ಗೆ ಯಾವುದೇ ಒಂದು ಸ್ವಾಭಿಮಾನ ಮತ್ತೊಂದು ರೋಷ ಆವೇಶ ಏನೂ ಇಲ್ಲ. ಹೆಸರಿಗೆ ಗಂಡು ಮಟ್ಟಿದ ನಾಡು ಅಂತ ಹೇಳ್ಕೊಂತೀವಿ. ಇಲ್ಲಿ ಯಾವೊಬ್ರಿಗೂ ಸಮೇತ ಏನಾರ ಮಾತಾಡಿದ್ರೆ ನಾವು ಪಾರ್ಟಿ ವಿರುದ್ಧ ಪಕ್ಷದ ವಿರುದ್ಧ ಮಾತಾಡ್ತೀವಿ ಅಂತ ಅನಿಸ್ಬೋದು ಸರ್. ರಘುಚಂದನ್ ಆಗಲಿ, ಸನ್ಮಾನ್ಯ ಶ್ರೀ ಜನಾರ್ದನ ಸ್ವಾಮಿಯವರಾಗಲಿ, ಶ್ರೀ ನಾರಾಯಣ ಸ್ವಾಮಿಯವರಾಗಲಿ, ಯಾರೇ ಆಸ್ಪಿರೆಂಟ್ಸ್ ಇದ್ದರೂ ಸಮೇತ ನಮ್ಮ ಉದ್ದೇಶ ಒಂದೇ ಇದ್ದಿದ್ದು, ಭಾರತೀಯ ಜನತಾ ಪಕ್ಷ ಈ ಭಾಗದಲ್ಲಿ ಅರಳಬೇಕು, ಕಟ್ಟಕಡೆ ಕಾರ್ಯಕರ್ತನ ಧ್ವನಿಯಾಗಿ ಈ ಭಾಗದ ನಾಯಕರು ಬೆಳಿಬೇಕು ಅನ್ನೋದಷ್ಟೇ ಉದ್ದೇಶ ಇದೆ. ಇವತ್ತು ಭಾಳ ನೋವಿಂದ ಹೇಳ್ತಾ ಇದ್ದೀನಿ, ಚಿತ್ರದುರ್ಗ ಹೆಸರಿಗಷ್ಟೇ ಗಂಡು ಮಟ್ಟಿದ ನಾಡು, ಇಲ್ಲಿರೋ ಏನೂ ಇಲ್ಲ. ನಾವು ನೋಡ್ತಿದ್ದೀವಿ, ಪುರಾತನ ಕಾಲದಿಂದ ನೋಡ್ತಿದ್ದೀವಿ. ನಮ್ಮ ಚಿತ್ರದುರ್ಗದ ಹೆಮ್ಮೆಯ ಮತ್ಕರ ನಾಯಕರ ಕಾಲದಿಂದ ನೋಡ್ತಿದ್ವಿ. ಮೈಸೂರಿಂದ ಬಂದರು ಒಬ್ಬರು ನಮ್ಮ ನಾಡೋದಕ್ಕೆ, ಒಬ್ಬರು ಮೂಡಿಗೆರೆಯಿಂದ ಬಂದರು, ಇವಾಗ ಒಬ್ಬರು ಆನೇಕಲ್ಲಿಂದ ಬಂದಿದ್ರು ಹೋದ ಸರಿ. ಇವಾಗ 500 ಕಿಲೋಮೀಟ್ರ್ ದೂರ ಮುಧೋಳಿಂದ ಕರ್ಕೊಂಡ್ಬರ್ತಿದ್ದಾರೆ. ಯಾಕೆ ಸರ್? ನಮ್ಮಲ್ಲಿ ಯಾರಿಗೂ ಶಕ್ತಿ ಇಲ್ವಾ? ಪಾರ್ಟಿಯಲ್ಲಿ ನಾನು ಕೇಳ್ತಾ ಇದ್ದೀನಿ. ನಾನು ತಪ್ಪಾದ್ರೆ ದಯವಿಟ್ಟು ಕ್ಷಮಿಸಿ, ಯಾರಿಗೆ ಕೊಡಿ, ಜನಾರ್ದನ ಸ್ವಾಮಿಯವ್ರಿಗೆ ಕೊಡ್ಬೋದಿತ್ತು ನೀವು. ನಮಗೆ ವಯಸ್ಸಿನ ಅಡ್ಡ ಬಂದರೆ, ನಮ್ಮದು ಕುಟುಂಬ ರಾಜಕಾರಣ ಅಂತ ಅನಿಸಿದ್ರೆ ನಿಮಗೆ ಜನಾರ್ದನ ಸ್ವಾಮಿಯವ್ರಿಗೆ ಕೊಡ್ಬೋದಿತ್ತು. ಏನು ಒಂದು ರೀತಿ, ಯಾವ ರೀತಿ ಅಂತ ಆಗ್ಬಿಟ್ಟಿದೆ ಅಂದರೆ ಚಿತ್ರದುರ್ಗ, ಬಿಡು ಯಾರೋ ಬರ್ತಾರೆ ಯಾರೋ ಹೋಗ್ತಾರೆ, ನಾವು ಯಾರಿಗೆ ಕೊಟ್ಟವ್ರು ಓಟ್ ಹಾಕ್ತಾರೆ ಅಷ್ಟೇ, ಜನ ಮಾತಾಡೋದಿಲ್ಲ. ಯಾಕಂದರೆ ನಮ್ಮನ್ನು ನಾವು ಯಾವ ರೀತಿ ಬಣ್ಣಿಸ್ಕೊಂಡಿದ್ದೀವಿ ಅಂದರೆ ಸರ್, ದುರ್ಗದಲ್ಲಿ ಭಾಳ ಜನಕ್ಕೆ ಬೇಜಾರಾಗ್ಬೋದು ಈ ಮಾತು. ನಮ್ಮ ಮಾತು ನೋವಾದ ದಯವಿಟ್ಟು ಕ್ಷಮಿಸಿ. ಏನಾದ್ರು ಮಾತಾಡಿದ್ರೆ ನಮ್ಮ ನಾಯಕರ ವಿರುದ್ಧ ನಾವು ಮಾತಾಡಬೇಕಾಗ್ತದೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಜಾತಿಯ ವಿರುದ್ಧ ನಾವು ಮಾತಾಡಬೇಕಾಗ್ತದೆ, ಅದರಲ್ಲೂ ವಿಶೇಷ ನಮ್ಮ ಪಕ್ಷದ ವಿರುದ್ಧ ನಾವು ಮಾತಾಡಬೇಕಾಗ್ತದೆ. ಎಷ್ಟು ದಿನ ಸರ್ ಇದು? ಇವತ್ತು ನನಗೆ ಸಿಕ್ಕಿಲ್ಲ ಅಂತ ನೋವಿಂದ ಮಾತಾಡ್ತಿಲ್ಲ. ನಾನೇನು 3 ಹೊತ್ತು ಉಪವಾಸ ಇರೋದಿಲ್ಲ ಸರ್, ನಾನು 3 ಹೊತ್ತು ಊಟ ಮಾಡ್ತೀನಿ, ಚೆನ್ನಾಗೇ ಇರ್ತೀನಿ. ಇವತ್ತು ಚಂದ್ರಪ್ಪನವ್ರ ಮಗನಿಗೆ ಟಿಕೆಟ್ ತಪ್ಪಿಸ್ಬೇಕು ಅಂತ ಭಾಳಷ್ಟು ಜನ, ನಮ್ಮಲ್ಲೇ ಒಂದಿಷ್ಟು ಜನ ಕಳ್ಳಿ ನರಸಪ್ಪನ ಕೆಲಸ ಮಾಡಿದ್ರು. ಈ ಕಳ್ಳಿ ನರಸಪ್ಪನ ಕತೆ ಗೊತ್ತಲ್ಲ ಸರ್ ನಿಮಗೆಲ್ಲ? ಪಾಳೆಗಾರರಿಗೆ ಹೆಂಗೆ ಬೆನ್ನಿಗೆ ಚೂರಿ ಹಾಕಿದ್ರಂತೆ. ನಮ್ಮ ಜಿಲ್ಲೆಯಲ್ಲಿ ಒಂದಿಷ್ಟು ಜನ ಕಳ್ಳಿ ನರಸಪ್ಪಗಳಿದ್ದಾರೆ, ಭಾಳ ಹಿರಿಯ ರಾಜಕಾರಣಿಗಳು, ಇವಾಗ ಅಧಿಕಾರದಲ್ಲಿರೋರೊಬ್ರು. ಸರ್, ಇನ್ನೊಬ್ಬರ ಮಕ್ಕಳು ಜೀವನ ಹಾಳು ಮಾಡಕ್ಕೆ ಹೋದ್ರೆ ನಾಳೆ ನಿಮ್ಮ ಮಕ್ಕಳು ಜೀವನ ಹಾಳಾಗ್ತದೆ, ನೆನ್ಪಿಟ್ಕೊಳ್ಳಿ. ಇವತ್ತು ಇನ್ನೊಬ್ರು ಮಕ್ಕಳು ಜೀವನ ಹಾಳು ಮಾಡಿದ್ರೆ ನೀವು ಖುಷಿಯಿಂದ ಇರ್ಬೋದು, ನೀವು ಚೆನ್ನಾಗಿ ಪಾರ್ಟಿ ಮಾಡ್ಬೋದು ಕ್ಲಬ್ಗಳಲ್ಲಿ. ಸರ್, ನಾವು ಅವ್ರ ಮಕ್ಕಳು ಜೀವನ ಹಾಳು ಮಾಡಿದ್ವಿ ಅಂತ ನಾಳೆ ನೆನ್ಪಿಟ್ಕೊಳ್ಳಿ ಸರ್. ನಾನು ಮಾಧ್ಯಮದ ಮುಖಾಂತರ ನಿಮ್ಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಕೊಂದವನು ಕೊಲೆನೇ ಆಗೋದು ಇತಿಹಾಸದಲ್ಲಿ. ಇದು ನಮ್ಮ ಗಾದೆನೇ ಇದೆ, ಕೊಂದವನು ಕೊಲೆನೇ ಆಗೋದು. ಇವತ್ತು ಏನೋ ಸಾಧನೆ ಮಾಡಿದ್ದೀವಿ, ಒಬ್ಬನ ಟಿಕೆಟ್ ತಪ್ಪಿಸಿ, ಒಬ್ರು ಯಾರನ್ನ ಕರ್ಕೊಂಬಂದು ನಮ್ಮ ನಾಯಕತ್ವ ನಾವು ಪ್ರೂವ್ ಮಾಡ್ಕೊಂಡ್ವಿ, ಇನ್ನೊಬ್ರು ಯಾರನ್ನ ಕರ್ಕೊಂಬಂದು ನಾವು ತುಳಿದ್ವಿ ಅನ್ನೋ ಮನೋಭಾವನೆಯಲ್ಲಿ ನಮ್ಮ ನಾಯಕರಿದ್ದಾರೆ.
ಅವ್ರಿಗೆಲ್ಲರೂ ಒಂದೇ ಮಾತು ಹೇಳ್ತೀನಿ, ಭಗವಂತ ಮೇಲೆ ನೋಡ್ತಾ ಇದ್ದಾನೆ, ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ನಾನು ಒಂದ್ರಲ್ಲೇ ನಂಬೋದು, ಕಾಲಾಯ ತಸ್ಮೈ ನಮಃ. ಭಗವಂತ ಒಳ್ಳೇದು ಮಾಡಲಿ ಅವ್ರಿಗೆಲ್ಲ. ನಾವು ಇವಾಗ ನಮ್ಮೆಲ್ಲ ಕಾರ್ಯಕರ್ತರು ಸಮೇತ ಬಂದಿದ್ದಾರೆ, ಅವರ ನೋವುಗಳನ್ನ ಅವ್ರು ಹೇಳ್ಕೊಂತಿದ್ದಾರೆ ಸರ್. ಏನೋ ನಾಳೆ ಒಂದು ಬೆಂಬಲಿಗ ಸಭೆ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಬೆಂಬಲಿಗ ಸಭೆ ಯಾವಾಗ ಮಾಡ್ತೀವಿ ಅಂತ ನಿಮಗೆಲ್ಲ ತಿಳಿಸ್ತೀವಿ ಮತ್ತೊಂದು ಸರಿ, ಎಷ್ಟು ಗಂಟೆಗೆ ಏನು ಅಂತ. ಅದೇ ಕಾರ್ಯಕರ್ತರ ಅಭಿಪ್ರಾಯ ಎಲ್ಲ ತಿಳ್ಕೊಂಡು ನಾವು ಏನೋ ಒಂದು ತೀರ್ಮಾನ ಮಾಡ್ಬೇಕಂತ ನಿರ್ಧಾರ ಮಾಡಿದ್ವಿ. ನಾವು ಸನ್ಮಾನ್ಯ ನಮ್ಮೆಲ್ಲರ ಹೆಮ್ಮೆಯ ನಾಯಕರಾದಂಥ ನರೇಂದ್ರ ಮೋದಿಯವರ ಅಭಿಮಾನಿಗಳು ಸರ್. ನಾವು ಅವ್ರ ವಿರುದ್ಧ ನಮ್ದು ಎಂಥದ್ದು ಇಲ್ಲ. ಆ ಪುಣ್ಯಾತ್ಮನ ವಿರುದ್ಧ ಮಾತಾಡಿದ್ರೆ ನಮ್ಮ ಬಾಯಿ ಉಳನೇ ಬೀಳ್ತದೆ ಸರ್. ಆ ವಿಚಾರದಲ್ಲಿ ನಮ್ದೇನಿಲ್ಲ ಸರ್. 74 ವರ್ಷ ವಯಸ್ಸಿನ ಗೋವಿಂದ ಕಾರಜೋಳ ಸಾಹೇಬ್ರನ್ನ ನೀವು ಮುಧೋಳದಿಂದ ಕರ್ಕೊಂಡ್ಬಂದು ಇಲ್ಲಿ ಮಾಡ್ತಿರೋ ಸಾಧನೆ ಆದರೆ ಏನು ಸರ್?